ಹೆಲೋ, ಎಲ್ರಿಗೂ ನಮಸ್ಕಾರ. ಮೈಸೂರಿಂದ ಕವಿತಾ. ಯಾರೆಲ್ಲ ಮೊದಲನೇ ಬಾರಿ ಹೊಸಬ್ರು ಇದ್ದರೆ ನೋಡ್ತಾ ಇದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಬಂದಿರೋದು ಮೈಸೂರಿನಲ್ಲಿ ಓಪನ್ ಆಗಿರುವಂತಹ ಡಿ ಮಾರ್ಟ್ಗೆ. ನಾನು ಇದು 30ನೇ ತಾರೀಕು ಓಪನ್ ಆಗಿದೆ. ಏಪ್ರಿಲ್ 4th ಅಂತ ಹೇಳ್ತಾಯಿದ್ರು, ಆದರೆ 30th ಓಪನ್ ಆಗಿದೆ. ಇನ್ನೂ ಸ್ವಲ್ಪ ಕೆಲಸಗಳು ಬಾಕಿ ಇದೆ ಅನಿಸುತ್ತೆ. ಅಲ್ಲಲ್ಲೇ ಸ್ವಲ್ಪ ಪೆಂಡಿಂಗ್ಗಳಿತ್ತು. ಮತ್ತು ನಾವು ಹೋದಾಗ ತುಂಬ ರಶ್ ಇತ್ತು. 5 ಗಂಟೆಗೆ ನಾವು ಹೋಗಿದ್ದು. ಅದು ವೀಕ್ ಡೇಸಲ್ಲಿ ಹೋಗಿದ್ದು. ವೀಕೆಂಡಲ್ಲಿ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ನಿಜ ವೀಕ್ ಡೇಸಲ್ಲೇ ಪಾರ್ಕಿಂಗ್ ಅಂತೂ ತುಂಬ ಫುಲ್ಲು ಮೇನ್ ರೋಡ್ ಗಂಟನೂ ಪಾರ್ಕಿಂಗ್ ಇತ್ತು. ಇಲ್ಲಿ ನೋಡಿ, ನಾನು ಒಳಗಡೆ ಹೋಗ್ತಾ ಇದ್ದೀನಿ. ಮತ್ತು ಬ್ಯಾಗ್ಗಳಿಗೆ ಲಗೇಜ್ಗಳೇನಾದರೂ ತಂದಿದ್ರೆ ಅದಕ್ಕೆ ಸಪ್ರೇಟ್ ಕೌಂಟರ್ ಅಲ್ಲಿ ಈಸ್ಕೊಂಡು ಟೋಕನ್ ಕೊಡ್ತಾರೆ. ಮತ್ತು ಪರ್ಸ್ಗಳಿಗೆಲ್ಲ ಲಾಕ್ ಮಾಡಿ ಕಳಿಸ್ತಾರೆ. ಒಳಗಡೆ ಹೋಗ್ಬೇಕಾದ್ರೆ ಫುಲ್ಲು 2 ಕಡೆನೂ ಲಾಕ್ ಮಾಡ್ತಾರೆ. ಏನೂ ತೆಗಿಯೋಕ್ಕಾಗಲ್ಲ. ಏನಾರ ವಾಟ್ರ್ ಬಾಟ್ಲು, ಚಿಕ್ಕ ಪರ್ಸ್ಗಳು ಆ ಥರ ಬಿಟ್ಟಿದ್ರೆ ಮಾತ್ರ, ಇಟ್ಕೊಂಡಿದ್ರೆ ಮಾತ್ರ ಅದನ್ನು ನೋಡಿ ಕಳಿಸ್ತಾರೆ. ತುಂಬ ದೊಡ್ಡ ದೊಡ್ಡ ಪರ್ಸ್ಗಳೆಲ್ಲ ಆದರೆ 2 ಕಡೆನೂ ಲಾಕ್ ಮಾಡಿ ಸೆಕ್ಯೂರಿಟಿ ಅಲ್ಲಿ ಕಳಿಸ್ತಾರೆ. ಲಾಕ್ ಮಾಡಿಕೊಂಡು ಬರಬೇಕು. ಇಲ್ಲಿ ನೋಡಿ, ನಾನು ಒಳಗಡೆ ಹೋಗ್ತಾಯಿದ್ದೀನಿ. ಒಳಗಡೆ ಹೋಗ್ಬೇಕಾದ್ರೂ ಅಷ್ಟೇ ತುಂಬ ಕ್ಯೂ ಇತ್ತು. ಎಲ್ಲ ಒನ್ ಬೈ ಒನ್ ಹೋಗ್ತಾಯಿದ್ರು. ಮತ್ತು ಅಲ್ಲಿ ಒಳಗಡೆ ಒಬ್ಬರ ಮೇಲೆ ಒಬ್ಬರು ಬೀಳಂಗೆ ಜನ ಇದ್ದರು. ತುಂಬ ಕ್ರೌಡ್ ಇತ್ತು, ತುಂಬ ರಶ್ ಇತ್ತು ನೋಡಿ. ಆಮೇಲೆ ಸ್ಟಾರ್ಟಿಂಗಲ್ಲೂ ಅಷ್ಟೇ ಒಬ್ಬರ ಮೇಲೆ ಒಬ್ಬರು ತೊಗೊಳೋದಕ್ಕೆ ಏನು ನುಗ್ತಾಯಿದ್ರು. ಒಳಗಡೆ ಅಲ್ಲಿ ಬಿಡ್ತಾನೆ ಇರಲಿಲ್ಲ, ಒಬ್ಬರಾದ್ಮೇಲೆ ಒಬ್ಬರು. ನಾವು ಹೋದಾಗಲೇ 5 ಗಂಟೆಲೇ ಅಷ್ಟು ರಶ್ ಇತ್ತು. ಅಂದರೆ ಇನ್ನು ವೀಕೆಂಡಲ್ಲಿ ನೆನೆಸ್ಕೊಂಡ್ರಂತೂ ಎಷ್ಟು ರಶ್ ಇರುತ್ತೆ ಅಂತ ಗೊತ್ತಿಲ್ಲ. ನಾನು ಡಿ ಮಾರ್ಟ್ಗೆ ಇದೇ ಫಸ್ಟ್ ಬಂದಿರೋದು. ಇಲ್ಲಿ ನೋಡಿ, ಪ್ರತಿಯೊಂದಕ್ಕೂ ಆಫರ್ ಇತ್ತು. ನಾನು ತೋರಿಸ್ತಾ ಹೋಗ್ತೀನಿ. ಅದು ತುಂಬ ಬೈ 1 get 1 ಇತ್ತು. ಬಿಸ್ಕೆಟ್ಗಳಿಗಂತೂ ತುಂಬ ಆಫರ್ಗಳಿತ್ತು. ಮನೆಯದು ಅಷ್ಟೇ, ಸಾಮಾನುಗಳಿಗೆ, ಗ್ರಾಸರಿಗಳಿಗೆ, ಮತ್ತು ಇದು ಪಾತ್ರೆಗಳದ್ದೆಲ್ಲ ಟಬ್ಬು, ಕಿಚನ್ ಐಟಮ್ಸು, ಮತ್ತು ಕ್ಲಾತ್ದು ಅಷ್ಟೇ ತುಂಬ ಆಫರ್ಗಳನ್ನ ಕೊಟ್ಟಿದ್ದರು. ಯಾವುದಕ್ಕೂ ಇಲ್ಲ ಅನ್ನಂಗಿಲ್ಲ, ಎಲ್ಲದಕ್ಕೂ ಇಷ್ಟು % ಅಂತ ಅಂದ್ಬಿಟ್ಟು ಡಿಸ್ಕೌಂಟ್ ಇತ್ತು ನೋಡಿ. ನಾನು ಅದನ್ನು ಹಾಗೆ ತೋರಿಸ್ತಾ ಹೋಗ್ತೀನಿ. ಅಲ್ಲಂತೂ ಮುಗಿತಾ ಇದ್ದಂಗೆ ತಂದು ಲೋಡ್ಗಳನ್ನ ಹಾಕ್ಕೊಳ್ತಾಯಿದ್ರು. ಆದರೆ ಸ್ಟಾಫ್ಗಳು ಸ್ವಲ್ಪ ಕಮ್ಮಿ ಇದೆ ಅನ್ನಿಸ್ತು ನನಗೆ. ಅಲ್ಲಿ ಒಳಗಡೆ ಪ್ರತಿಯೊಂದಕ್ಕೂ ಡಿಸ್ಕೌಂಟ್ ಇತ್ತು. ಪ್ರತಿಯೊಂದಕ್ಕೂ ಎಷ್ಟು ಜನ 1-2 ಟ್ರಾಲಿ ಗಂಟನೂ ಅಲ್ಲಿ ಗಂಟನೂ ಸಾಮಾನುಗಳನ್ನ ಫಿಲ್ ಮಾಡ್ಕೊಳ್ತಾಯಿದ್ರು. ಅಷ್ಟು ಸಾಮಾನುಗಳನ್ನ ತೊಗೊಳ್ತಾಯಿದ್ರು ನೋಡಿ. ಕಾಫಿ ಪೌಡರಿಂದ ಹಿಡಿದು ಬಿಸ್ಕೆಟ್ಗಳು, ಮನೆಯದು ಮತ್ತು ಕಿಚನ್ದು ತುಂಬ ಎಲ್ಲ ಐಟಮ್ಸ್ಗೂ ಡಿಸ್ಕೌಂಟ್ ಇದೆ. ಚಾಕ್ಲೇಟ್ಗಳಿಗೆ, ಬಿಸ್ಕೆಟ್ ಅಂತೂ ಎಷ್ಟು ಬೇಗ ಖಾಲಿ ಮಾಡ್ತಾಯಿದ್ರು ಅಂತಂದರೆ ಅವರು ಸ್ಟಾಕ್ಗಳನ್ನ ತಂದು ಹಾಕ್ತಾಯಿದ್ರು. ಅಷ್ಟು ಖಾಲಿ ಆಗ್ತಾಯಿತ್ತು. ಇದೆಲ್ಲ ಸ್ವಲ್ಪ ಕಮ್ಮಿ ಪ್ರೈಸಲ್ಲಿದೆ ಅನ್ನಿಸ್ತು ನನಗೆ. ನಾನು ಒಂದಷ್ಟು ಸಾಮಾನುಗಳನ್ನ ತೊಗೊಂಡೆ. ಇಲ್ಲಿ ಮನೆಗೆ ಬೇಕಾಗಿರೋ ಅಂಥದ್ದನ್ನ ನೋಡಿ. ಇಲ್ಲಿ ಫುಲ್ಲು ಇದು 2ನೇ ಸಲ ತಂದು ಹಾಕ್ತಾಯಿದ್ದು. ನಾವಿದ್ದಾಗ ಇದು ಖಾಲಿ ಆದಾಗ ತಂದು ಹಾಕ್ತಾಯಿದ್ರು, ಫಿಲ್ ಮಾಡ್ತಾಯಿದ್ರು ಮೂಟೆಯಿಂದ ತಂದು. ಇಲ್ಲಿ ನೋಡಿ, ಪ್ಯಾಕಿಂಗ್ ಆಗಿರೋದು ಅಷ್ಟೇ, ಪ್ಯಾಕಿಂಗ್ ಆಗಿರೋದು ಇತ್ತು ಇಲ್ಲಿ. ಅದಕ್ಕೂ ಡಿಸ್ಕೌಂಟ್ ಇಷ್ಟು % ಅಂತ ಇತ್ತು. ಪ್ರತಿಯೊಂದು ಪದಾರ್ಥಗಳಿಗೂ ಆಫರ್ ಇದೆ ಡಿ ಮಾರ್ಟಲ್ಲಿ. ಮತ್ತು ಬಿಲ್ಲಿಂಗ್ ಮಾಡಿಸೋದಕ್ಕೆ ಮಾತ್ರ ಸಾಮಾನೇನೋ ತೊಗೊಬಿಟ್ವಿ ನಾವು. ಸಾಮಾನು ತೊಗೊಂಡಾದ್ಮೇಲೆ ಬಿಲ್ಲಿಂಗ್ ಕೌಂಟರ್ ಹತ್ರ ಹೋಗಿ ನಿಂತ್ಕೊಂಡ್ವಿ. ಅಪ್ಪ, ಎಷ್ಟು 20 ಕೌಂಟರ್ ಇದೆ ಬಿಲ್ಲಿಂಗ್ ಕೌಂಟರು. ಅದರಲ್ಲಿ
ನಮಗೆ ಹೆಚ್ಚು ಕಮ್ಮಿ ಅಂದ್ರೂ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಗಂಟನೂ ನಾವು ನಿಂತಿದ್ದೀವಿ. ಬಿಲ್ಲಿಂಗು ಲಾಸ್ಟಲ್ಲಿ ಬೇಡವೇ ಬೇಡಪ್ಪ ಕ್ಯಾನ್ಸಲ್ ಮಾಡಿ ಬಂದ್ಬಿಡೋಣ ಅನ್ನೋಷ್ಟು ಇದಾಗಿತ್ತು. ಅಲ್ಲಿ ಗಂಟನೂ ನಿಂತಿದ್ವಿ. ಮತ್ತು ಒಂದು ಸ್ವಲ್ಪ ಸಾಮಾನ್ಯರವರು ನಾವು ಅಲ್ಲಿಗೆ ಹೋಗಬೇಕು, ದೂರ ಇದೆ, 40 ಕಿಲೋಮೀಟ್ರ್ ಹೋಗಬೇಕು, ಒಂದೆರಡು ತಾನೇ ಬಿಟ್ಬಿಡಿ, ಒಂದೆರಡು ತಾನೇ ಬಿಲ್ ಹಾಕಿಸ್ಕೊಂಡು ಹೊರಟೋಗ್ತೀವಿ ಅಂತ ಇದ್ರು. ಆಮೇಲೆ ನಾವು ನಿಂತಿದ್ದು ಬಿಲ್ಲಿಂಗ್ ಕೌಂಟರಲ್ಲಿ ಕ್ಯಾಶ್ ಬೇರೆ ಇಲ್ಲ ಅಂತ ಅಂದ್ಬಿಟ್ರು. ಅದಕ್ಕೆ ಬೇರೆ ಒಂದು ಕಾಲು ಗಂಟೆ ಬೇರೆಯವರಿಂದ ಇನ್ನೂ ಸ್ವಲ್ಪ ಟೈಮ್ ಜಾಸ್ತಿ ಆಯಿತು ನಮಗೆ ಬಿಲ್ಲಿಂಗ್ ಕೌಂಟರಲ್ಲಿ. ಹೆಚ್ಚು ಕಮ್ಮಿ 45 ನಿಮಿಷ ಮುಕ್ಕಾಲು ಗಂಟೆ ನಾವು ಬಿಲ್ಲಿಂಗ್ ಕೌಂಟರ್ ಹತ್ರ ನಿಂತಿದ್ವಿ. ಆ ಲೈನಲ್ಲಿ ಮಾತ್ರ ಸಿಕ್ಕಾಬಟ್ಟೆ ಸಾಕಾಗೋಯಿತು. ತುಂಬ ರಶ್ ಇತ್ತು. ಅದು ನಾನು ಕೊನೆಯಲ್ಲಿ ತೋರಿಸ್ತೀನಿ ಯಾವ ಥರ ರಶ್ ಇತ್ತು ಕೌಂಟರಲ್ಲಿ ಅಂತ. ನೋಡಿ ಪ್ರತಿಯೊಂದೂ ಅಷ್ಟೇ ನನಗೆ ಸ್ವಲ್ಪ ಇದು ಮನೆಯದು ಪದಾರ್ಥಗಳನ್ನ ಹೋಲಿಸ್ಕೊಂಡ್ರೆ ಸ್ವಲ್ಪ ಕಮ್ಮಿ ಬೆಲೆ ಇದೆ ಅನ್ನಿಸ್ತು ಹೊರಗಡೆ ತೊಗೊಳೋದಕ್ಕಿಂತ. ನಾನು ಇದೇ ಮೊದಲನೇ ಬಾರಿ ಡಿ ಮಾರ್ಟ್ ಬಂದಿರೋದು, ಇನ್ನೆಲ್ಲೂ ಹೋಗಿಲ್ಲ. ಇದು ಮೈಸೂರಿಗೆ ಫಸ್ಟು ಡಿ ಮಾರ್ಟು. ನೋಡಿ ಇಲ್ಲಿ ಜ್ಯೂಸ್ ಬಾಟಲ್ಗಳೆಲ್ಲ ಇದು ಅಷ್ಟೇ. ಮತ್ತು ಇದು ಇನ್ನೂ ಮಾಡ್ತಾ ಇದ್ದಾರೆ. ಫಸ್ಟ್ ಫ್ಲೋರಲ್ಲಿ ಮಾತ್ರ ಇದೆ, ಇನ್ನೂ ಒಂದು ಫ್ಲೋರಲ್ಲಿ ರೆಡಿ ಆಗ್ತಿದೆ, ಇನ್ನೂ ಕೆಲಸ ನಡೀತಿದೆ. ಜಸ್ಟ್ ಈಗ ಒಂದು ಫ್ಲೋರಲ್ಲಿ ಮಾತ್ರ ಮೇಲೆ ಬಿಟ್ಟಿದ್ದಾರೆ. ಇಲ್ಲಿ ನೋಡಿ ಸ್ನ್ಯಾಕ್ಸ್ ಐಟಮ್ಸ್ಗಳಿದು. ನಾವು ಬೇರೆ ಕಡೆ ಹೋದರೆ ಪ್ರತಿಯೊಂದಕ್ಕೂ ಆಫರ್ ಇರಲ್ಲ. ಇಲ್ಲಿ ಎಲ್ಲದಕ್ಕೂ ಆಫರ್ ಇತ್ತು. ಅದರಲ್ಲೂ ಬೈ ಟು ಗೆಟ್ ಒನ್, ಬೈ ಒನ್ ಗೆಟ್ ಒನ್ನು ಆ ಥರ ತುಂಬ ಆಫರ್ಗಳಿತ್ತು ಬಿಟ್ಟಿದ್ರು ಒಳಗಡೆ. ಮತ್ತು ಡಿಸ್ಕೌಂಟು ಅಷ್ಟೇ. ಪ್ರತಿಯೊಂದು ಚಿಕ್ಕ ಪದಾರ್ಥಗೂ ಡಿಸ್ಕೌಂಟ್ ಇತ್ತು. ನೋಡಿ ನಾನು ಮೈಸೂರಲ್ಲಿರೋದು ರಿಲಯನ್ಸ್ಗೂ ಹೋಗಿದ್ದೆ, ಆದರೆ ಸ್ಟಾರ್ಟಿಂಗಲ್ಲಿ ಹೋಗಿರಲಿಲ್ಲ. ಸ್ವಲ್ಪ ತಿಂಗಳಾದ ಮೇಲೆ ನಾನು ಹೋಗಿದ್ದೆ. ಅಲ್ಲಿ ನನಗೆ ಇಷ್ಟೊಂದು ಕ್ರೌಡ್ ಅನಿಸಿರಲಿಲ್ಲ ನನಗೆ. ಇಲ್ಲಂತೂ ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು. ಅಂದರೆ ಸ್ಟಾರ್ಟಿಂಗ್ ಓಪನ್ ಇದೆಯಲ್ಲ ಅದಕ್ಕೆ ಕ್ರೌಡ್ ಇದೆಯೋ ಇಲ್ಲಾಂದರೆ ಡಿ ಮಾರ್ಟ್ಗೆ ಇದೇ ಥರ ಕ್ರೌಡ್ ಇರುತ್ತೋ ಅದು ಗೊತ್ತಿಲ್ಲ ನನಗೆ. ಸ್ವಲ್ಪ ಜನದ ಬಾಯಲ್ಲಿ ನಾನು ಕೇಳ್ತಾ ಇದ್ದೆ ಡಿ ಮಾರ್ಟ್ ಅಂತ ಹೇಳ್ತಾ ಇರ್ತಾರೆ. ಸ್ವಲ್ಪ ವೀಡಿಯೋಸ್ಗಳದ್ದು ಬೇರೆದೆಲ್ಲ ನೋಡಿದ್ದೆ ನಾನು. ಡಿ ಮಾರ್ಟ್ಗೆ ಹೋಗೋದು, ಅದೆಲ್ಲ ತೊಗೊಳ್ಳೋದು, ಶಾಪಿಂಗ್ ಮಾಡೋದು ಆ ಥರ ಎಲ್ಲ ನೋಡಿದ್ದೆ. ಹಾಗಾಗಿ ನಾನು ಒಂದ್ಸಲಿ ಹೋಗೋಣ ಅಂತ ಅಂದ್ಬಿಟ್ಟು, ನಮ್ಮ ಮೈಸೂರಲ್ಲೇ ಓಪನ್ ಆಗಿರೋದ್ರಿಂದ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಹೋಗಿ ನಾವು ಒಂದಷ್ಟೆಲ್ಲ ತೊಗೊಂಡ್ವಿ. ನೋಡಿ ಪ್ರತಿಯೊಂದಕ್ಕೂ ಅಷ್ಟೇ, ಪ್ರತಿಯೊಂದಕ್ಕೂ ಇದೆ. ಪ್ರತಿಯೊಂದಕ್ಕೂ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಪ್ರತಿಯೊಂದಕ್ಕೂ ನೋಡಿ ಚಿಕ್ಕದು ಎಲ್ಲದಕ್ಕೂ. ಮತ್ತು ಎಣ್ಣೆನೂ ಅಷ್ಟೇ, ಎಣ್ಣೆ ತುಂಬ ಹೊರಗಡೆಗೂ ಇಲ್ಲಿಗೂ ಸ್ವಲ್ಪ ಕಮ್ಮಿ ಪ್ರೈಸ್ ಇದೆ ಅನ್ನಿಸ್ತು. ಈಗ ಎಣ್ಣೆ ಬೇರೆ ಜಾಸ್ತಿ ಆಗಿದೆ ಅಂತ ಹೇಳ್ತಾಯಿದ್ರು. ಈ ಸೈಡು ಹೋದರೆ ವಾಷಿಂಗ್ದೆಲ್ಲ ಇತ್ತು ನೋಡಿ, ಟಾಯ್ಲೆಟ್ ಕ್ಲೀನರ್ದು ಮತ್ತು ಪಾತ್ರೆಗಳದ್ದು ಇದೆಲ್ಲ ಕಿಚನ್ದು ಸುಮಾರು
ಐಟಮ್ಸ್ಗಳಿತ್ತು. ನಾವು ಒಳಗಡೆ ಹೋದಾಗ 5 o'clock, ಈಚೆ ಬಂದಾಗ 9 ಆಗೋಗ್ಬಿಟ್ಟಿತ್ತು ನಮಗೆ. ಟೈಮು ಹೋಗಿದ್ದೇ ಗೊತ್ತಾಗಿಲ್ಲ. ನಾವು ಒಳಗಡೆ ಹೋಗಿ ಈಚೆ ಬಂದು ನೋಡಿದ್ರೆ 9 ಗಂಟೆ ಎಲ್ಲ ಫುಲ್ಲು ಕತ್ಲೆ ಆಗೋಗ್ಬಿಟ್ಟಿತ್ತು. ನನಗಂತೂ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಆಮೇಲೆ ನಮ್ಮ ಮನೆಯವ್ರು ಹೇಳಿದರು 9 ಗಂಟೆ ಆಗೋಗಿದೆ ಅಂತ. ನೋಡಿ ಇಲ್ಲಿ ಪಾತ್ರೆಗಳದ್ದು ಅಷ್ಟೇ, ಅದಕ್ಕೂ ಅಷ್ಟೇ ಡಿಸ್ಕೌಂಟ್ಗಳು ಕೊಟ್ಟಿದ್ರು. ಮತ್ತು ಬೈ ಒನ್ ಗೆಟ್ ಒನ್ ಇದರಲ್ಲೂ ಇತ್ತು. ತವಾ, ಕುಕ್ಕರ್ ಎಲ್ಲ ಇತ್ತು. ನಾವು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಎರಡೂ ಇದೆ ಅಂತ ಅಂದ್ಕೊಂಡ್ವಿ. ಆದರೆ ಒಂದೇ ಫ್ಲೋರು ಇರೋದು ಅಂತ ಹೇಳಿದ್ರು. ನೆಕ್ಸ್ಟ್ ಫ್ಲೋರಲ್ಲಿ ಇಲ್ಲ, ಅದು ನಡೀತಿದೆ ಕೆಲಸ. ಇದನ್ನು ಮುಗಿಸ್ಕೊಂಡು ನಾವು ಫಸ್ಟ್ ಫ್ಲೋರ್ಗೆ ಹೋದ್ವಿ. ಅಂದರೆ ನಾವು ಒಳಗಡೆ ಹೋದರೆ ನಮ್ಗೆ ಏನೇನು ಬೇಕು ಮನೆಗೆ ಅದೆಲ್ಲ ಒಂದೇ ಕಡೆ ಸಿಗುತ್ತೆ ನಮಗೆ. ಇಲ್ಲಿ ಹೋದ್ವಿ ನೋಡಿ, ಬಾಟಲ್ಸ್, ಶ್ಯಾಂಪುಗಳಿಗೂ ಅಷ್ಟೇ, ಶ್ಯಾಂಪುಗಳಿಗೂ ಡಿಸ್ಕೌಂಟ್ ಇತ್ತು. ಇದು ನೋಡಿ ಫಸ್ಟ್ ಫ್ಲೋರಲ್ಲಿ ಬಟ್ಟೆಗಳಿದೆ. ಲೇಡೀಸ್ಗೂ ಇತ್ತು, ಜೆಂಟ್ಸ್ಗೂ ಇತ್ತು. ಕುರ್ತಾ ಸೆಟ್ಗಳು ಆ ಥರ ಎಲ್ಲ ಇತ್ತು. ನೋಡಿ ಚಿಕ್ಕ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲ ಇತ್ತು. ಫಸ್ಟ್ ಫ್ಲೋರಲ್ಲಿ ಇದಿದೆ ಬಟ್ಟೆದು. ಮತ್ತು ಸ್ಲಿಪ್ಪರ್ಗಳು ಅಷ್ಟೇ, ಸ್ಲಿಪ್ಪರ್ಗಳು ಇತ್ತು.
ನೈಟಿ, ಟೀ ಶರ್ಟ್ಗಳು, ಚಿಕ್ಕ ಮಕ್ಕಳಿಗೆ ಸೆಟ್ಗಳು ಇತ್ತು ನೋಡಿ. ಇಲ್ಲಿ ಇದು ಬ್ಯಾಕ್ ಸೆಕ್ಷನು. ಫಸ್ಟ್ ಫ್ಲೋರಲ್ಲಿ ಇದು ಒಂದೊಂದು ಸೈಡಲ್ಲಿ ಒಂದೊಂದು ಇಟ್ಟಿದ್ದಾರೆ ನೋಡಿ. ಇದು ಮಕ್ಕಳದು ಕಿಡ್ಸ್ದು ಆಟ ಸಾಮಾನುಗಳನ್ನ ಇಟ್ಟಿದ್ದಾರೆ. ನೋಡಿ ಕೌಂಟರು ಎಷ್ಟು ಲಾಸ್ಟಲ್ಲಿ, ಇದು ಕೌಂಟರು ಎಷ್ಟು ಕ್ರೌಡ್ ಇತ್ತು ಅಂತಂದರೆ ಪರದಾಡ್ತಾಯಿದ್ರು ಎಲ್ಲರೂ ಬೇಗ ಬೇಗ ಅಂತ. ಆದರೆ ಎಲ್ಲರದ್ದು ಜಾಸ್ತಿ ಇತ್ತು ಐಟಮ್ಸ್ಗಳು. ಒಬ್ರೊಬ್ರದ್ದು ಬಿಲ್ಲೇ ಒಂದೊಂದು ಕಾಲು ಗಂಟೆ ತೊಗೊಳ್ತಿತ್ತು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಥ್ಯಾಂಕ್ ಯು.